ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಮೋಸ ಮಾಡಿ ತೋರಿಸ್ತಾ ಇದ್ದೀನಿ. ಸಮೋಸ ಮನೆಯಲ್ಲೇ ಹೇಗೆ ಮಾಡಬೇಕಂತ ನೋಡಿ ತೋರಿಸ್ತೀನಿ. ಈಗ ಮೊದಲಿಗೆ 2 ಕಪ್ಪು ಹಿಟ್ಟು ತೊಗೋಬೇಕು. ಮೈದಾನ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಜೀರಿಗೆ, 1 ಚಮಚ ಅಜವಾನ, ಸ್ವಲ್ಪ ಎಣ್ಣೆ, ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಕಟ್ಟೋ ಥರ ಆಗಬೇಕು. ಈಗ ಸ್ವಲ್ಪನೇ ಎಣ್ಣೆ ಹಾಕಿ ನೆನೆಟ್ಕೋಬೇಕು ಹಿಟ್ಟನ್ನು. ಈ ಥರ 10 ನಿಮಿಷ ರೆಸ್ಟ್ ಬಿಡಿ. ಈಗ ಎಣ್ಣೆಯಲ್ಲಿ ಹೂಕೋಸು ಹಾಕಿದ್ದೀನಿ. ಗೋಬಿ ಮಂಚೂರಿ ಮಾಡ್ತಾರಲ್ಲ ಅದು ಹೂಕೋಸು. ನಂತರ ಒಂದು ಹಸಿ ಆಲೂಗಡ್ಡೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕಿನಿ. ಸ್ವಲ್ಪ ಹಸಿ ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿನಿ. ಅರಿಶಿಣ, ಧನಿಯಾ ಪೌಡ್ರ್, ಗರಂ ಮಸಾಲ, ಖಾರ ಪುಡಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಲಾಸ್ಟಿಗೆ ಸೋಪ್ ಹಾಕಬೇಕು, 1 ಸಣ್ಣ ಚಮಚ. ಮತ್ತು ಮ್ಯಾಶ್ ಮಾಡ್ಕೊಂಡಿದ್ದೆ. ಈಗ ಸಣ್ಣ ಸಣ್ಣಾಗಿ ಉಂಡೆ ಕಟ್ ಮಾಡಬೇಕು. ದಟ್ಸ್ಕೊಳ್ತಾ ಇದ್ದೀನಿ. ಈ ಥರ ಉದ್ದಕ್ಕೆ, ಸ್ವಲ್ಪ ಉದ್ದಕ್ಕೆ ದಟ್ಸ್ಕೋಬೇಕು. ನೋಡೋಕೆ ಕಟ್ ಮಾಡಬೇಕು. ಕಟ್ ಮಾಡಿರೋದು ನಮ್ಮ ಸೈಡ್ ಮಾಡ್ಕೋಬೇಕು. ನೀರಿನಿಂದ ಅಂಟಿಸ್ತಾ ಇದ್ದೀನಿ. ಈ ಥರ ಮೆಹಂದಿ ಕೋನ್ ಥರ ಮಾಡ್ಕೋಬೇಕು. ಇದಕ್ಕೆ ಮಸಾಲೆ ತುಂಬಿಕೊಂಡು ಮತ್ತು ಮೇಲೆ ಮುಚ್ಕೋತಾ ಇದ್ದೀನಿ. ನೀರು ಹಚ್ಚಿ ಮೇಲೆ ಸೈಡನ್ನು ಮುಚ್ಕೋಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ. ಅದೇ ರೀತಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೋಬೇಕು. ಈ ಥರ ಇದು ನೋಡ್ರಿ, ಇದು ಬರಲಿಲ್ಲ. ಯಾಕಂದರೆ ಕಟ್ ಮಾಡಿರೋದು ಮಾತ್ರ ನಮ್ಮ ಸೈಡ್ ಮಾಡ್ಕೊಂಡ್ರೆ ಮಾತ್ರ ಮುಚ್ಚಕ್ಕೆ ಬರ್ತದೆ. ಈ ಥರ ನೋಡಿ, ಕಟ್ಟಿಂಗ್ ಮಾಡಿರೋದು ನಮ್ಮ ಸೈಡ್ ಆಗಬೇಕು. ಈ ಥರ ರೆಡಿ ಆದವು. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಒಂದೊಂದಾಗಿ ಕರಿತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳು ಕೇಳಿದರೆ ದಿಢೀರಂತ ಮಾಡಿಕೊಡ್ಬೋದು. ತುಂಬಾ ಈಸಿ ಇದೆ ಇದು. ನೋಡೋಕ್ಕೆ ಭಾಳ ಕಷ್ಟ ಅನಿಸುತ್ತೆ, ಆದರೆ ಒಂದು 20 ನಿಮಿಷದಲ್ಲಿ ನಾವೆಲ್ಲನೂ ಮಾಡಿ ಮುಗಿಸ್ಬೋದು. ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಈಗ ರೆಡಿ ಆಯಿತು. ಮುರಿದು ಸಾಸ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ. ಈ ಥರ ಟೊಮೆಟೊ ಸಾಸ್ ಹಾಕ್ಕೊಂಡು ಸರ್ವ್ ಮಾಡಿಕೊಡ್ರಿ. ಮಕ್ಕಳಿಗೆ ತುಂಬಾ ಇಷ್ಟಪಡ್ತವೆ. ಹೊರಗಡೆಕ್ಕಿಂತ ಮನೆಯಲ್ಲೇ ಮಾಡ್ಕೋದು ತುಂಬಾ ಒಳ್ಳೆಯದು.
ಸ್ವಲ್ಪ ಹಿಟ್ಟು ಉಳಿದಿತ್ತು, ಖಾರಿ ಟೈಪ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಮಾಡಿ ಕರೆದೆ. ಸ್ವಲ್ಪನೇ ದಟ್ಟಿಸಿ ಕಟ್ ಮಾಡಿ ಬಿಸ್ಕೆಟ್ ಖಾರಿ ಥರ ಮಾಡಿ ನೀವು ಚಹಾದಲ್ಲಿ ತಿನ್ನೋಕೆ ಚೆನ್ನಾಗಿರ್ತವೆ. ನಿಮಗೆ ಈ ವಿಡಿಯೋ ಇಷ್ಟ